ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೆಲ್ಲರೂ ಕೇಳಿದ್ರಿ ಪಾಸಿಂಗ್ ಪ್ಯಾಕೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ದು ಬಿಡಿ ಅಂತ. ಸೊ ಇವಾಗ ನಾನು ಬಿಡ್ತಾ ಇದ್ದೀನಿ. ನೀವು ಇಷ್ಟು ಓದ್ಕೊಂಡ್ರೆ 35 ಮಾರ್ಕ್ಸ್ ಪಕ್ಕಾ ಬರುತ್ತೆ, ಗ್ಯಾರಂಟಿ. ಮತ್ತೆ ಏನಾದರೂ ಇದರಲ್ಲಿ ಡೌಟ್ಸ್ ಇದ್ದರೆ ಕಮೆಂಟ್ ಹಾಕಿ. ನೋಡೋಣ ಬನ್ನಿ. ನೆಕ್ಸ್ಟು ನಾಳೆ ನಡೆಯುವಂಥ ಪರೀಕ್ಷೆಗೆ ಇದೇ ಕ್ವಶನ್ಸ್ ಬರೋದು, ನೋಡ್ಕೊಳ್ಳಿ. 2-3 ಮಾರ್ಕ್ಸ್ ಕ್ವಶನ್ಸ್ ಇದೆ ನೋಡಿ, ನೋಡ್ಕೊಂಡು ಹೋಗೋಣ. ಫಸ್ಟಿಂದ ನೋಡಿ, ಇಲ್ಲಿ ಟೋಟಲ್ ಆಗಿ ನಿಮಗೆ 35 ಮಾರ್ಕ್ಸ್ ಬರುತ್ತೆ. ಇದು ಮಾತ್ರ ಪಕ್ಕ 100%. ನೋಡ್ಕೊಂಬಿಡಿ ಕರೆಕ್ಟಾಗಿ. ಅಂಬೇಡ್ಕರ್ ವಾಸ್ ಡಿಸ್ಕ್ರೈಬ್ಡ್ ಆ್ಯಸ್ ಅ ಸಿಂಬಲ್ ಆಫ್ ರಿವೋಲ್ಟ್. ವಾಟ್ ಮೇಡ್ ನೆಹರು ಟು ಡಿಸ್ಕ್ರೈಬ್ ಸೋ? ಅಂದರೆ ಸಿಂಬಲ್ ಆಫ್ ರಿವೋಲ್ಟ್ ಅಂತ ಅಂಬೇಡ್ಕರ್ ಅವರನ್ನು ಕರೆದ್ರು, ನೆಹರು ಅವರು. ಯಾಕೆ ಕರೆದ್ರು ಅನ್ನೋದನ್ನೇ ಕ್ವಶನಾಗಿ ಕೇಳಿದ್ದಾರೆ ನೋಡಿ. 2 or 3 ಮಾರ್ಕ್ಸಿಗೆ ಬರುತ್ತೆ ಈ ಕ್ವಶನ್ನು. 2 ಮಾರ್ಕ್ಸ್ಗಂತೂ ಪಕ್ಕಾ ಬಂದೇ ಬರುತ್ತೆ, ಓದ್ಕೊಳ್ಳಿ. ನಾಳೆನೇ ಎಕ್ಸಾಮ್ ಇದೆ ನಿಮಗೆ. ನೆಕ್ಸ್ಟ್ ನೋಡಿ, ಹೌ ಡು ಯು ಸೇ ದಟ್ ಅನಂತ್ ವಾಸ್ ಅ ಟ್ಯಾಲೆಂಟೆಡ್ ಬಾಯ್? ಇದು ಮಾತ್ರ 100% ಬರುತ್ತೆ. ನೀವು ಯಾವುದು ಓದಿಲ್ಲ ಅಂದರೂ ಪರವಾಗಿಲ್ಲ, ಇದೊಂದು ಕ್ವಶನ್ನ ಓದ್ಕೊಳ್ಳಿ, 2 ಮಾರ್ಕ್ಸ್ ಪಕ್ಕಾ ಬರುತ್ತೆ ನೋಡಿ. ಸೆಕೆಂಡ್ ಕ್ವಶನ್, ಹೌ ಡು ಯು ಸೇ ದಟ್ ಅನಂತ್ ವಾಸ್ ಅ ಟ್ಯಾಲೆಂಟೆಡ್ ಬಾಯ್? ಇದನ್ನು ಓದ್ಕೊಳ್ಳಿ, 100% ಬರುತ್ತೆ. ನೆಕ್ಸ್ಟ್ ನೋಡೋಣ, ವಾಟ್ ಮೇಡ್ ದ ಅಮೆರಿಕನ್ಸ್ ಕಂಪ್ಲೇನ್ ಅಗೇನ್ಸ್ಟ್ ದ ಚಿಲ್ಡ್ರನ್ ಆಫ್ ರಿಯೋ ಎನ್ ಮೇಡಿಯೋ? ನೋಡಿ, ಇದು ಕೂಡ ಬರುತ್ತೆ. ನಾನಿವಾಗ ಏನು ಕೊಡ್ತಾಯಿದ್ದೀನಿ ಇದೆಲ್ಲ ನಾಳೆ ಪರೀಕ್ಷೆಗೆ ಬರುತ್ತೆ. ಸೊ ಆ ಕ್ವಶನ್ನೇ ನಾನು ಕೊಡ್ತಾಯಿದ್ದೀನಿ. ಬೇಗ ಓದ್ಕೊಳ್ಳಿ, ಇವಾಗ ನಿಮ್ಗೆ ಟೈಮ್ ಇದೆ, ನೈಟೆಲ್ಲ ಕೂತ್ಕೊಂಡು ಓದ್ಕೋಬೋದು. ನೆಕ್ಸ್ಟ್ ನೋಡಿ, ಸೈಂಟಿಸ್ಟ್ ಆರ್ ದಿ ಮೋಸ್ಟ್ ಪ್ರಾಕ್ಟಿಕಲ್ ಪೀಪಲ್ ಇನ್ ದ ವರ್ಲ್ಡ್, ಜಸ್ಟಿಫೈ. ಈ ಕ್ವಶನ್ನು ಬರುತ್ತೆ. ನೀವಿವಾಗ ಏನು ನೋಡ್ತಿದ್ದೀರಾ ಇದೆಲ್ಲ ಕ್ವಶನ್ಸ್ ಬರೋದೇನೆ, ಯಾವುದನ್ನು ಮಿಸ್ ಮಾಡಬೇಡಿ. ಇದು ಬೇಡ ನಾಳೆ ಓದ್ಕೊಳ್ಳೋಣ, ನೆಕ್ಸ್ಟ್ ಟೈಮ್ ಓದ್ಕೊಳ್ಳೋಣ ಅಂತ ಹೇಳ್ಬೇಡಿ, ಇವಾಗಲೇ ಓದ್ಕೊಳ್ಳಿ. ನಿಮಗೆ ಫುಲ್ ಮಾರ್ಕ್ಸ್ ಬರುತ್ತೆ. ಪ್ರಿಪ್ರೇಟ್ರಿನಲ್ಲಿ ಚೆನ್ನಾಗಿ ಸ್ಕೋರಿಂಗ್ ಮಾಡ್ಬೋದು. ನೆಕ್ಸ್ಟು ನಿಮಗೆ ಫೈನಲ್ ಎಕ್ಸಾಮ್ಗೂ ಅಷ್ಟೇ, ನಾವು ಇದೇ ಥರ ಯಾವ್ದು ಬರುತ್ತೋ ಫಿಕ್ಸ್ ಆಗಿರುತ್ತೋ ಆ ಕ್ವಶನ್ಸನ್ನೇ ಬರೆದ್ಬಿಟ್ಟು ನಿಮಗೆ ವಿಡಿಯೋ ಮಾಡಿ ಕಳಿಸ್ತೀವಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಹಾಕಿ. ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಸ್ಮಿತಾ ವಾಸ್ ಸಕ್ಸಸ್ಫುಲ್ ಇನ್ ಫುಲ್ಫಿಲ್ಲಿಂಗ್ ಹರ್ ಬ್ರದರ್ಸ್ ವಿಶ್, ಎಲಾಬೊರೇಟ್ ಅಂತಿದೆ ನೋಡಿ. ಅದು ಎಕ್ಸ್ಪ್ಲೇನ್ ಮಾಡಬೇಕು. ಸ್ಮಿತಾ ಅವರ ಬ್ರದರ್ ವಿಶ್ನ ಫುಲ್ಫಿಲ್ ಮಾಡಿದ್ಲು. ಸೊ ಅದನ್ನು ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ನೋಡೋಣ, ಹೌ ವಾಸ್ ದ ವಿಸಿಟ್ ಆಫ್ ಪಾಟೀಲ್ ದ ಸಬ್ ಇನ್ಸ್ಪೆಕ್ಟರ್ ಹೆಲ್ಪ್ಫುಲ್ ಟು ಮೋಹನ್ಸ್ ಫ್ಯಾಮಿಲಿ? ಇದು ಕೂಡ ಕ್ವಶನ್ ಬರುತ್ತೆ. ಇದು ಸಪ್ಲಿಮೆಂಟ್ರಿ ರೀಡಿಂಗಿಂದ ನೋಡಿ. ಸಪ್ಲಿಮೆಂಟ್ರಿಯಿಂದ 3 ಕೊಟ್ಟಿದ್ದೀನಿ, ಆ 3ರಲ್ಲಿ ಪಕ್ಕಾ 1 ಬರುತ್ತೆ, ನೋಡ್ಕೊಳ್ಳಿ. ನೆಕ್ಸ್ಟು, ಹೌ ವಾಸ್ ಅನೀಫ್ ಏಬಲ್ ಟು ಕೀಪ್ ಹಿಮ್ಸೆಲ್ಫ್ ಚೀರ್ಫುಲ್ ಥ್ರೂ ಔಟ್? ಈ ಕ್ವಶನ್ ಬರುತ್ತೆ, ಅಥವಾ ಮೇಲೆ ಇರೋ ಕ್ವಶನ್ ಬರುತ್ತೆ. ಆಮೇಲೆ ಇನ್ನೊಂದು ಯಾವುದಪ್ಪ ಅಂದರೆ, ವಾಟ್ ಹಾರ್ಡ್ಶಿಪ್ಸ್ ಡಿಡ್ ಡಿಕಿ ಡೋಲ್ಮಾ ಫೇಸ್ ಇನ್ ಹರ್ ಅರ್ಲಿ ಲೈಫ್? ಈ 3ರಲ್ಲಿ 2 ಅಂತೂ ಪಕ್ಕಾ ಬರುತ್ತೆ, ಓದ್ಕೊಳ್ಳಿ, ಮಿಸ್ ಮಾಡಿಬಿಡಿ. ನೆಕ್ಸ್ಟ್ ನೋಡಿ, ನಾನು ಈಗ ಆಲ್ರೆಡಿ ಮ್ಯಾಥ್ಸ್ ಪೇಪರ್ದು ಆನ್ಸರ್ಸ್ ಎಲ್ಲ ಹಾಕಿದ್ದೀನಿ. ಯಾರ್ಯಾರು ನೋಡಿಲ್ಲ ಬೇಗ ಹೋಗಿ ನೋಡಿ. ಏನಾದರೂ ಡೌಟ್ಸ್ ಇದ್ದರೆ ಅದರಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ನೋಡೋಣ, ರೈಟ್ ಇನ್ ಯುವರ್ ಓನ್ ವರ್ಡ್ಸ್ ಹೌ ಸ್ವಾಮಿ ಬಿಕೇಮ್ ಅ ಹೀರೋ ಓವರ್ ನೈಟ್. ಇದು 3 ಮಾರ್ಕಿಗೆ ಬರುತ್ತೆ, ಪಕ್ಕಾ ಬರುತ್ತೆ, ನೋಡ್ಕೊಳ್ಳಿ. ನೆಕ್ಸ್ಟು, ದ ಫಿಸಿಕಲ್ ಅಪಿಯರೆನ್ಸ್ ಆಫ್ ದಿ ಜಾಝ್ ಪ್ಲೇಯರ್ ಡಸ್ ನಾಟ್ ಮ್ಯಾಚ್ ವೆನ್ ಹಿ ಪ್ಲೇಸ್ ಆನ್ ಈಸ್ ಸ್ಯಾಕ್ಸೋಫೋನ್, ಎಕ್ಸ್ಪ್ಲೇನ್. ಇದೆರಡೂ 3 ಮಾರ್ಕ್ಸಿಗೆ ಬರೋ ಕ್ವಶನ್ಸು. ನಾನಿಲ್ಲಿ ಬರೀತಾ ಇದ್ದೀನಿ ನೋಡಿ. ಇದು ಮತ್ತು ಇದು 3 ಮಾರ್ಕು, ಓದ್ಕೊಳ್ಳಿ ಇವಾಗಲೇ. ನಿಮಗೆ ಟೋಟಲಿ 35 ಇದರಲ್ಲೇ ಪಾಸ್ ಆಗ್ತೀರಾ. ಇನ್ನು ಗ್ರಾಮರು, ಆಮೇಲೆ ಆಪ್ಷನ್ ಇರೋ ಕ್ವಶನ್ಸು, ಆಮೇಲೆ ಪ್ರೊಫೈಲ್ ರೈಟಿಂಗು, ಪಿಕ್ಚರ್ ರೀಡಿಂಗು, ಆಮೇಲೆ ಪ್ಯಾರಾಗ್ರಾಫ್ ಕೊಟ್ಟಿದ್ದನ್ನು ಬರೆಯೋದು, ಇದನ್ನೆಲ್ಲ ಬರೆದ್ರೆ ನಿಮಗೆ ಟೋಟಲಿ ಒಂದು 60 ಮಾರ್ಕ್ಸ್ ಮೇಲೇ ಬರುತ್ತೆ, 60+ ಬರುತ್ತೆ.
ಇಲ್ಲಿ ನೋಡಿ ನೆಕ್ಸ್ಟು ಸಮ್ಮರಿ ಇದೆ. ಸಮ್ಮರಿ 4 ಮಾರ್ಕ್ಸಿಗೆ ಬರುತ್ತೆ, ನೋಡ್ಕೊಳ್ಳಿ. 4 ಮಾರ್ಕು ಸಮ್ಮರಿ. ಇದೆರಡರಲ್ಲಿ ಒಂದನ್ನು ಬರೀರಿ ಸಮ್ಮರಿನಲ್ಲಿ. ದ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ ಆರ್ ದ ಸಾಂಗ್ ಆಫ್ ಇಂಡಿಯಾ. ಇದೆರಡರಲ್ಲಿ ಒಂದು ಬರೆದ್ರೆ ನಿಮಗೆ 4 ಮಾರ್ಕ್ಸ್ ಬರುತ್ತೆ. ನೆಕ್ಸ್ಟು ಮೆಮರೈಸೇಷನ್ ಇದೆ ಇಲ್ಲಿ, ನೋಡ್ಕೊಳ್ಳಿ. ಮೆಮರೈಸೇಷನ್ ಕ್ವಾಲಿಟಿ ಆಫ್ ಮರ್ಸಿ ಆರ್ ದ ಬ್ಲೈಂಡ್ ಬಾಯ್. ಇದೆರಡರಲ್ಲಿ ಕೂಡ ಒಂದು ಓದ್ಕೊಂಡ್ರೆ ಸಾಕು, 4 ಮಾರ್ಕ್ಸ್ ಬರುತ್ತೆ. ನೀವು ಸಮ್ಮರಿ ಮತ್ತು ಮೆಮರೈಸೇಷನ್ ಮಾಡಿದ್ರೇ ನಿಮಗೆ 8 ಮಾರ್ಕ್ಸ್ ಕೌಂಟ್ ಆಗುತ್ತೆ. ನೋಡಿ ಇಲ್ಲೇ 8 ಮಾರ್ಕ್ಸ್ ಬರುತ್ತೆ ನಿಮಗೆ. ನೋಡಿ ಇದು ಎಸ್ಸೆ, ಏರ್ ಪೊಲ್ಯೂಷನ್ ಕೊಟ್ಟಿದ್ದೀನಿ. ಇದೇ ಬರುತ್ತೆ ನಿಮಗೆ ನಾಳೆ ಪ್ರಿಪ್ರೇಟ್ರಿನಲ್ಲಿ. ಇಂಟ್ರೊಡಕ್ಷನ್ನು ಆಮೇಲೆ ಕನ್ಕ್ಲೂಷನು ಎಲ್ಲ ಹಾಕಿ ಬರೆದ್ರೆ 4 ಮಾರ್ಕ್ಸ್ ಪಕ್ಕಾ ಬರುತ್ತೆ. ಮೆಮೊರೈಸೇಷನ್, ಸಮ್ಮರಿ ಆಮೇಲೆ ಎಸ್ಸೆ ಈ ಮೂರನ್ನು ಕಲ್ತ್ರೆ 12 ಮಾರ್ಕ್ಸ್ ಬರುತ್ತೆ ನಿಮಗೆ. 4 ಮಾರ್ಕ್ಸು ಒಂದೊಂದಕ್ಕೆ. ನೆಕ್ಸ್ಟು ನೀವು ಕ್ವಶನ್ಸ್ ಎಲ್ಲ ಕೊಟ್ಟಿದ್ದೀನಿ, ಅದನ್ನೆಲ್ಲ ಕಲಿತ್ರೆ ನಿಮಗೆ 35 ಅಬೌವ್ ಬರುತ್ತೆ. ಯಾರ್ಯಾರು ಸ್ವಲ್ಪ ಗ್ರಾಮರ್ ನಮಗೆ ಕನ್ಫ್ಯೂಸ್ ಆಗುತ್ತೆ ಅನ್ನೋರು ಇದನ್ನು ಕಲ್ತ್ಕೊಂಡು ಆರಾಮಾಗಿ ಬರೀಬೋದು. ನೋಡಿ ಎಲ್ಲರೂ ನಾಳೆ ಚೆನ್ನಾಗಿ ಬರೀರಿ ಎಕ್ಸಾಮ್ನ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.